ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ನಾವು ಇರಲ್ಲ, ನಾವು ಸತ್ತ ಹೋಗ್ತೀವಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನಿನ್ನ ಕರೆಕ್ಟಾಗಿ ಹೇಳು ಟವೆಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಖುಷಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬ ದಿನದ ಮೇಲೆ ಸೆಲ್ಫ್ ಕೇರ್ನ ಮಾಡೋಣ ಅಂತ ಹೇಳ್ಬಿಟ್ಟು ಸೆಲ್ಫ್ ಕೇರ್ನ ಮಾಡ್ತಾಯಿದ್ದೀನಿ. ಬನ್ನಿ ರೆಮಿಡಿ ಏನು ಅಂತ ನೋಡೋಣ. ನಾನಿಲ್ಲಿ ಒಂದು ಎಗ್ ವೈಟ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಕಾಫಿ ಪೌಡರ್, ಅಂದರೆ ಮನೇಲಿ ಯಾವುದಿರುತ್ತೆ ಅದು, ನಾನಿಲ್ಲಿ ಬ್ರೂ ಇನ್ಸ್ಟೆಂಟ್ ಕಾಫಿ ಪೌಡರ್ನ ಮಿಕ್ಸ್ ಮಾಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಫೇಸ್ ಪೂರ್ತಿ ಅಪ್ಲೈ ಮಾಡಿ ಅದಕ್ಕೆ ಒಂದು ಟಿಶ್ಯೂ ಪೇಪರಿಂದ ನಾನು ಕವರ್ನ ಮಾಡ್ತಾಯಿದ್ದೀನಿ. ಇದೊಂದು 2-3 ಲೇಯರ್ಸ್ ಆದಮೇಲೆ ಇದನ್ನು ಒಣಗೋದಕ್ಕೆ ಬಿಡಬೇಕು. ಇದರಿಂದ ಟ್ಯಾನ್ ಕೂಡ ರಿಮೂವ್ ಆಗುತ್ತೆ ಆ್ಯಂಡ್ ನಮ್ಮ ಫೇಸಲ್ಲಿ ಏನಾದರೂ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಏನಾದರೂ ಇತ್ತು ಅಂದರೆ ಅದು ಕೂಡ ರಿಮೂವ್ ಆಗುತ್ತೆ. ನಾನಿಲ್ಲಿ ಹೇರ್ ಪ್ಯಾಕ್ನ ಕೂಡ ಮಾಡಿದ್ದೆ. ನನಗೆ ಟೈಮ್ ಸಿಗದೇ ಇರೋದ್ರಿಂದ ನಾನು ರೆಡಿ ಯಾವ್ದು ಸಿಗುತ್ತೆ ಅದನ್ನು ಯೂಸ್ ಮಾಡ್ತೀನಿ. ಲೈಕ್ ಇದು ಹೆಲ್ಪ್ಸ್ ಗುಡ್ ವೈಬ್ಸ್ ಅವರ ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ ತುಂಬಾ ಚೆನ್ನಾಗಿದೆ. ಇದರಿಂದ ಹೇರ್ ಫಾಲ್ ಕೂಡ ತುಂಬಾ ಕಡಿಮೆ ಆಗಿದೆ. ನನಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ. ಹಾಗಾಗಿ ನಾನು ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಹೋಪ್ ನಿಮ್ಗೆ ಯಾರಿಗಾದರೂ ಈ ಪ್ರಾಡಕ್ಟ್ ಇಷ್ಟ ಆಯಿತು ಅಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ. ರಿಸಲ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು, ನಾನಿಲ್ಲಿ ಸ್ನಾನ ಮಾಡಿ ಆದಮೇಲೆ ನನ್ನ ಒಂದು ಫೇಸ್ನ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ ಆ್ಯಂಡ್ ನಮ್ಮ ಮುಖದಲ್ಲಿರೋ ಬ್ಲ್ಯಾಕ್ ಹೆಡ್ಸ್, ವೈಟ್ ಹೆಡ್ಸ್ ಎಲ್ಲನೂ ರಿಮೂವ್ ಆಗುತ್ತೆ. ಸೊ ನಾನು ಊರಿಗೆ ಹೋಗಬೇಕಾಗಿರೋದ್ರಿಂದ ನಾನಿಲ್ಲಿ ರೆಡಿನ ಆಗ್ತಾಯಿದ್ದೀನಿ. ಊರಲ್ಲಿ ಪಾಪು ಸ್ಕೂಲ್ ರಜಾ ಇದ್ದಿದ್ದರಿಂದ ಊರಲ್ಲಿ ಬಿಟ್ಟಿದ್ವಿ. ಸೊ ಅವನ್ನ ನೋಡೋದಕ್ಕೆ ಅಂತ ಹೊರಟಿದ್ದೀವಿ. ಫೈನಲಿ ನಾನು ರೆಡಿಯಾಗಿ ಊರಿಗೆ ಹೋಗೋಣ. ಇದು ನನ್ನ ಫೈನಲ್ ಲುಕ್. ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ನಿಮಗೂ ಯಾರಿಗಾದರೂ ಈ ರೆಮಿಡಿ ಇಷ್ಟ ಆಯಿತು ಆ್ಯಂಡ್ ನಿಮ್ಗೆ ಏನಾದರೂ ಹೇರ್ ಫಾಲ್ ಸಮಸ್ಯೆ ಇತ್ತು ಅಂದರೆ ಒಂದು ಸಲ ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ನ ಯೂಸ್ ಮಾಡಿ ನೋಡಿ. ತುಂಬ ಚೆನ್ನಾಗಿದೆ ರಿಸಲ್ಟು. ಬನ್ನಿ ಊರಿಗೆ ಹೋಗ್ತಾ ಮಾತಾಡೋಣ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಏನು ಕಂಟೆಂಟ್ ಮಾಡೋದಂತ ಗೊತ್ತಾಗ್ತಿಲ್ಲ. ಊರಿಗೆ ಹೋಗ್ತಿದ್ದೀವಿ. ನಾವು ಬರೀ ಊರಿಗೆ ಹೋಗೋದು, ವಾಪಸ್ ಬರೋದು ಇವೇ ತೋರಿಸ್ತಿದ್ರೆ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯ್ತು ಹೇಳು? 1 year ಆಯ್ತು. 1 year? ಇಷ್ಟೊಂದೇನು ಆಗಿಲ್ಲ. ಅಂದರೆ ಒಂದು 7-8 ಮಂತ್ಸ್ ಆಗಿರ್ಬೋದು ಅಷ್ಟೇ. ಅವಾಗಿಂದ ಇವಾಗಿನವರೆಗೂ ಅದೇನೋ ಗೊತ್ತಿಲ್ಲ, ಮಾಡಬೇಕಂತ ಅನಿಸುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಮೂಡ್ ಔಟ್ ಆಗ್ಬಿಡುತ್ತೆ. ರೀ ಇಂಥದೆಯಾ? ಏನು ಕಂಟೆಂಟ್ ಕೊಡೋಣ ಅಂತಲೇ ಗೊತ್ತಾಗಲ್ಲ. ಅದಕ್ಕೆ ಒಂದು ಪ್ಲಾನ್ ಮಾಡಿದ್ದೀನಿ. ನಿನ್ನನ್ನೇ ಒಂದು ಕಂಟೆಂಟ್ ಮಾಡಿಬಿಟ್ರೆ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಈಗ ನಾನೊಂದು ಕ್ವಶನ್ ಕೇಳ್ತೀನಿ, ಆಯಿತಾ? ಆನ್ಸರ್ ಮಾಡು. ನಾನೇನಾದರೂ ಸತ್ತೋದ್ರೆ, ಕೇಳಿಸ್ಕ, ನಾನೇನಾದರೂ ಸತ್ತೋದ್ರೆ ಶಹಜಹಾನು ಮಮತಾಜ್ಗೋಸ್ಕರ ತಾಜ್ ಮಹಲ್ ಕಟ್ಸೋನೆ ತಾನೇ? ನೀನೇನು ಕಟ್ಟಿಸ್ತೀಯಾ? ನಾವು ಇರಲ್ಲ, ನಾವು ಸತ್ತ ಹೋಗ್ತೀವಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನಿನ್ನ ಕರೆಕ್ಟಾಗಿ ಹೇಳು ಟವೆಲ್ಲ ಮಾಡಬೇಡ. ಕ್ಯಾಮ್ರಾ ಆಫ್ ಮಾಡ್ತೀನಿ, ಹೇಳ್ತೀಯಾ? ಪಾಪಾ ಕರಿಯ ಹೆಂಗ್ ಹೋಗ್ತಿರೋದು? ಕಾನೂನಿಗೆ ಏನಕ್ಕೆ ಕಾನೂನಿಗೆ ಹೋಗ್ತಿರೋದು? ತಿನ್ನಕ್ಕೆ ಅಲ್ಲ, ಅಪ್ಪಂಗೆ ಕೇಕ್ ತರಕ್ಕೆ. ಅಪ್ಪಂಗೆ ಹೇಳ್ಬಾರ್ದು ಆಯ್ತಾ? ಅಪ್ಪಂಗೆ ಸರ್ಪ್ರೈಸ್ ಕೊಡೋಣ ಆಯ್ತಾ? ನಾಳೆ ಅಪ್ಪನ ಬರ್ತಡೇ ಅಲ್ವಾ, ಅದಕ್ಕೆ ಕೇಕ್ ಕಟ್ ಮಾಡ್ಸೋಣ. ಅಪ್ಪಂಗೆ ಹೇಳ್ಬಾರ್ದು. ಇವಾಗ ಕೇಕ್ ತಗೊಂಡೋಗ್ತೀವಲ್ಲ, ಅವನು ಹೇಳಲ್ಲ ನನ್ನ ಮಗ ನನಗಿಂತ ಸರ್ಪ್ರೈಸ್ ಜಾಸ್ತಿ ಅಲ್ಲೇನಾ?
ನನ್ನ ಬರ್ತಡೇ ದಿವಸ ಅಪ್ಪ ಅಂತ ಅದಕ್ಕೆ ಹೇಳ್ಬಾರ್ದು ನೀನು ಅಪ್ಪಂಗೆ ಇವಾಗ ಹೋಗಿ ಏನು ಕಾಲೋನಿಗೆ ಹೋಗಿದ್ದಿತ್ತಂದ್ರೆ ತಿನ್ನಕ್ಕೆ ಅಂತ ಹೇಳ್ಬೇಕು. ಸರಿನಾ? ಹಂಗೆ ಮರ್ತೋಗ್ಬೇಡ. ನಾತಂಗೆ ಗ್ಯಾಸ್ಟ್ರಿಕ್ಕಿಗೆ ಮಾತ್ರ. ಆಯ್ತು. ಅಮ್ಮ ಇಲ್ಲಿ ಬರ್ತೀನಿ. ಬಾ. ಇಲ್ಲ ಅವ್ನ ಹಿಂದಗಡೆ ಕಾಣಿಸ್ತಾನೆ ಇಲ್ಲ. ನೋಡಿ ನಾನು ಎಷ್ಟು ಬೆಳಗಿದ್ದೀನಿ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ನಿಮ್ ಬಿಸ್ಲಾಗ ಸುತ್ತಾಡಿ ಕರ್ಗಾಗಿಜ ಏನ್ ಮಾಡೋಣ ನಾವು? ಫೋಟೋ ತೆಗೆದು ಬಾ ಇಲ್ಲಿಗೆ ಬಾ. ಇದು ಬಾ. ಅವತ್ತು ಬಿದ್ದಲ್ಲ ಹಂಗ್ ಬಿದ್ಬಿಡ್ಚಿ. ಅವತ್ತು ಬಿದ್ದಲ್ಲ. ಅವ್ನು ಹೇಳಿದ ಕೆಲಸ ನಿಮಗೆ ಏನದಿದು? ನಮ್ಮ ಫೋಟೋ ತೆಗಿಬಿಡ್ಬಿಡು ಕರ್ಗಿದ್ದೀನಿ. ಅಂತ ಹೇಳ್ತೇನೆ. ಕಾನೂನಿಗೆ ಯಾಕೆ ಅಂದ್ರೆ ನಾನು ಸುಳ್ಳು ಹೇಳಲ್ಲ. ದೇವ್ರ ಕಾಣ್ಕೋಗ್ತಾನೆ ಸುಳ್ಳು ಹೇಳ್ತಾರೆ. ಅಂತೂ ಇಂತೂ ಊರನ್ನ ರೀಚ್ ಆಗಾದ್ಮೇಲೆ ಅವತ್ತಿನ ಮಾರನೇ ದಿನಾನೇ ನನ್ನ ಹಸ್ಬೆಂಡ್ ಬರ್ತಡೇ ಇದ್ದಿದ್ದರಿಂದ ನಾನು ಮತ್ತು ನನ್ನ ತಮ್ಮ ನನ್ನ ಮಗ 3 ಜನನು ನಿಯರ್ ಬೈ ಸ್ಟೋರಿಗೇ ಹೋಗಿ ಒಂದು ಕೇಕ್ ತಂದು ಸರ್ಪ್ರೈಸಾಗಿ ಕಟ್ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬಟ್ ನನ್ನ ಮಗ ಎಲ್ಲನೂ ಹಾಳು ಮಾಡ್ದ. ಬಂದಿದ್ದ ತಕ್ಷಣ ನಿನಗೆ ಕೇಕ್ ತಂದಿದ್ದಾರೆ ಅಂತ ಹೇಳಿ ನಮ್ಮ ಪ್ಲ್ಯಾನ್ ಎಲ್ಲನೂ ಹೊಗೆ ಹಾಕಿಸ್ತಾ. ಆದರೂ ಅವ್ರಿಗೆ ತೊಗೊಂಡಿದ್ದಿದ್ದು ಗಿಫ್ಟ್ನ ಮಾತ್ರ ಅವ್ರ ಅಪ್ಪಂಗೆ ಹೇಳಿರಲಿಲ್ಲ. ಸೊ ಫೈನಲಿ ಅದೊಂದಾದರೂ ಸರ್ಪ್ರೈಸಾಗಿ ಉಳೀತು. ಮನೆಗೆ ಬಂದಿದ್ದ ತಕ್ಷಣ ಫೈನಲಿ ಕೇಕ್ನ ತೊಗೊಂಡು ಮನೆಗೆ ಬಂದ್ವಿ. ಮಳೆ ಕೂಡ ಬಂತು. ಮಳೆ ಎಲ್ಲ ಬಿಟ್ಟು ಆದಮೇಲೆ ನೈಟೇನೇ ಕೇಕ್ನ ಕಟ್ ಮಾಡಿಸಿ ಅವ್ರಿಗೆ ಗಿಫ್ಟ್ನ ಕೊಟ್ಟೆ. ಸೊ ಫೈನಲಿ ತುಂಬಾ ಖುಷಿಪಟ್ಟರು. ಅವರು ಯಾವತ್ತೂ ಕೂಡ ಈ ಥರದ್ದೊಂದು ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿರಲಿಲ್ಲ. ಅಂದರೆ ನಾನು ಕೇಕ್ ಕಟ್ ಮಾಡಿಸ್ತೀನಿ, ಗಿಫ್ಟ್ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದಿದ್ದಿಲ್ಲ. ಯಾಕಂದರೆ ಪ್ರತಿ ಸಲನೂ ಜಸ್ಟ್ ಕೇಕ್ ಕಟ್ ಮಾಡಿಸಿ ಸುಮ್ಮನೆ ಆಗ್ತಿದ್ದಿದ್ದಷ್ಟೇ. ಏನಾದರೂ ಬೇಕಂದಾಗ ಅವ್ರು ಕೇಳಿಬಿಟ್ಟೇನೆ ತೊಗೊಳ್ಳೋರು. ಆ್ಯಂಡ್ ನನಗೂ ಕೇಳಿದ್ದನ್ನು ಕೊಡಿಸೋರು ಅಷ್ಟೇ. ಬಟ್ ಸರ್ಪ್ರೈಸಾಗಿ ಅಂತ ಎಲ್ಲ ಯಾವುದೇ ಗಿಫ್ಟ್ನ ಕೂಡ ನಾನು ಮಾಡಿರಲಿಲ್ಲ. ಫಸ್ಟ್ ಟೈಮ್ ಅವರಿಗೆ ಸರ್ಪ್ರೈಸ್ ಗಿಫ್ಟ್ ಮಾಡಿದ್ದು ತುಂಬಾ ಇಷ್ಟ ಆಯಿತು. ತುಂಬಾ ಖುಷಿಪಟ್ಟರು. ನೋಡಿದ್ರಿ ಅಲ್ವಾ ಇವತ್ತಿನ ವ್ಲಾಗ್. ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪ್ರೀತಿ, ವಿಶ್ವಾಸ, ಪ್ರೋತ್ಸಾಹ ಎಲ್ಲ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಈ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಗೈಸ್. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ.